ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೇ ಅಪ್ಪ, ಸಾಕು ಸಾಕು ಬಿಲ್ಟಪ್ ತಗೊಂಡಿದ್ದು. ಇವ್ನು ತುಂಬಾ ಬಿಲ್ಡಪ್ ತಗೋತಾನಲ್ವಾ? ಹ್ಞೂ ಮ್ಯಾಮ್, ಇವ್ನು ಯಾವಾಗಲೂ ಹೀಗೆ ನನ್ನ ಜಾಸ್ತಿ ಬಿಲ್ಡಪ್ ತಗೊಂತಾನೆ. ಯಾವ ಬಿಲ್ಡಪ್ಪು ಇಲ್ಲ, ನಾನು ಇರೋದನ್ನೇ ಹೇಳ್ದೆ ಅಷ್ಟೇ. ಆಯ್ತು ಸರ್, ನೀವು ಬ್ರಿಲಿಯಂಟೇ. ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ಈಗ ಆಗ್ಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡೋಣ. ನಮ್ಮ ಗುರಿ ಕಾರನ್ನು ಹುಡುಕ್ಬೇಕು, ಅದ್ರ ಕಡೆ ಫೋಕಸ್ ಮಾಡೋಣ. ಮ್ಯಾಮ್, ಮತ್ತೆ ಕಾರ್ನ ಎಲ್ಲಿ ಹುಡ್ಕೋದು, ಹೇಗೆ ಹುಡ್ಕೋದು? ಸಿಂಪಲ್, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಹೋಗಿ ಕೇಳೋಣ. ಏನಾದರೂ ಕಳೆದು ಹೋದರೆ ಅದನ್ನು ಹೇಗೆ ಹುಡುಕ್ತೀರಾ, ಅದನ್ನ ಹೇಗೆ ಪತ್ತೆ ಹಚ್ತೀರಾ, ಅವ್ರು ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಅದರಿಂದ ಕ್ಲೂ ಸಿಗುತ್ತೆ, ಅವ್ರ ಹೆಲ್ಪ್ ತಗೊಂಡ್ರೆ ಆಯಿತು. ಓಕೆ ಮ್ಯಾಮ್, ಹಾಗೆ ಮಾಡೋಣ. ಪೊಲೀಸ್ ಸ್ಟೇಷನ್ ಹೋಗೋಣ ಬನ್ನಿ ಮ್ಯಾಮ್. ಪೊಲೀಸ್ ಸ್ಟೇಷನ್ ಯಾಕೋ ಭಯನಾ? ಇಷ್ಟೊತ್ತು ದೊಡ್ಡ ಡಿಟೆಕ್ಟಿವ್ ತರ ಆಡ್ತಿದೆ, ಈಗ ನೋಡಿದ್ರೆ ಹೆದ್ರ ಬುಕ್ಲ ತರ ಆಡ್ತಿದ್ಯಾ. ಭಯನಾ? ಇದ್ರ ಪುಕ್ಲ ಇಲ್ಲ, ನಾನೇನು ಭಯ ಪಟ್ಟಿಲ್ಲ. ಮತ್ತೆ ಪೊಲೀಸ್ ಸ್ಟೇಷನ್ ಅಂದಾಗ ಪೊಲೀಸ್ ಸ್ಟೇಷನ್ ಅಂತ ಹೇಳ್ದೆ. ಸುಮ್ಮನೆ ಬಿಲ್ಡಪ್ ತಗೊಂಡೆ. ನೀನು ಬಿಲ್ಡಪ್ ತಗೊಂಡೆ. ಸುಮ್ಮನೆ ಹೇಳ್ದೆ. ಸರಿ ಆಯಿತು, ಮಾತಿಗೆ ಮಾತು ಬೆಳೆಸ್ಬೇಡಿ, ಟೈಮ್ ಆಗ್ತದೆ, ಹೊಡೋಣ. ಬನ್ನಿ. ಗ್ಯಾಂಗ್ ಕಟ್ಕೊಂಡು ಅಲ್ಲಿಗೋ ಹೋಗ್ತಾ ಇದ್ದೀರಾ? ಚಿಕ್ಕೆ, ಯಾರಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಮಮ್ಮಿ ಹೇಳಿಲ್ವಾ ಕೇಳ್ಬಾರ್ದು ಎಲ್ಲಿಗೆ ಹೋಗ್ತಾ ಇದೀರಾ ಅಂತ? ಕರೆಕ್ಟ್. ನೀನ್ ಚಿಕ್ಕಿ ಆದ್ರೂ ಚಿಕ್ಕವಳ ತರನೇ ಆಡ್ತೀಯಲ್ಲ. ಅಗೇನ್ ಕರೆಕ್ಟ್. ಆಯ್ತಪ್ಪ, ಸಾರಿ. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು, ಆದ್ರೆ ಎಲ್ಲಿಂದ ಬರ್ತೀರಾ ಅಂತ ಕೇಳ್ಬೋದಲ್ವಾ? ಕೇಳ್ಬೋದು. ಹಾಗಿದ್ರೆ ಹೇಳು. ಮಮ್ಮಿ, ನೀವೇ ತಾನೆ ನಮ್ ಗ್ಯಾಂಗ್ಗೆ ಲೀಡರು. ಹೇಳಿ ಬನ್ನಿ. ರೆಡಿ ಮಿಂಚು, ನಾವಿಬ್ರು ಆಚೆ ಆಡೋಣ. ಈ ನಡು ತುಂಬಾ ಮಾತಾಡೋದು ಕಲ್ತಿದ್ದಾನೆ. ಹೌದು, ಯಾವ ಕಡೆ ಪಯಣ? ಸದ್ಯಕ್ಕೆ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಆಮೇಲೆ ಒಟ್ಟಿನಲ್ಲಿ ಅವ್ರ ಕಾರು ಆದಷ್ಟು ಬೇಗ ಹುಡುಕ್ಬೇಕು ಅಷ್ಟೆ. ಅದಕ್ಕೇನೆಲ್ಲ ಸಾಧ್ಯನೋ ಅದನ್ನೆಲ್ಲ ಮಾಡ್ತೀನಿ. ಅವ್ರು ತುಂಬಾ ಅಪ್ಸೆಟ್ ಆಗಿದ್ದಾರೆ, ಸೊ ಆದಷ್ಟು ಬೇಗ ಕಾರ್ ಹುಡುಕಿ ಅವ್ರಿಗೆ ಸಿಗೋ ಹಾಗೆ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇರಲ್ಲ. ಅಲ್ಲ ಕರೆ, ಒಂದ್ ಕಾರ್ ಕಳ್ದೋದ್ರೆ ಇಷ್ಟೊಂದೆಲ್ಲ ಒದ್ದಾಡೋ ಅಗತ್ಯ ಇದೆಯಾ? ಅವ್ರೇನ್ ಮಾಮೂಲಿ ಮನುಷ್ಯನ? ದ ಗ್ರೇಟ್ ಗೌತಮ್ ದಿವಾನ್ ಅವರು ಎಂತ ಐಷಾರಾಮಿ ಜೀವನ ಮಾಡಿದವರು. ಒಂದ್ ಕಾಲದಲ್ಲಿ ಅವ್ರ ಹತ್ರ ಎಂತೆಂಥ ಕಾರ್ ಇತ್ತು, ಒಂದ್ರಕ್ಕಿಂತ ಒಂದು ದುಬಾರಿ. ಅದ್ರದ್ ಬೆಲೆ ಏನಾದ್ರೂ ಕೇಳ್ಬಿಟ್ರೆ ತಲೆ ಸುತ್ತ ಬರೋದು, ಹಾಗೆ ಹಾರ್ಟ್ ಅಟ್ಯಾಕ್ ಕೂಡ ಬಂದ್ಬಿಡೋದು, ಆ ರೀತಿ ಇದ್ದವರು. ಅಂಥದ್ರಲ್ಲಿ ಒಂದ್ ಮಾಮೂಲಿ ಕಾರಿಗೆ ಇಷ್ಟನ್ನ ತಲೆ ಕೆಡ್ಸ್ಕೋಬೇಕಾ? ಅದ್ರ ಅಗತ್ಯ ಏನಿದೆ ಅಂತ ಕೇಳ್ತಾ ಇದ್ದೀನಿ. ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ ಮಲ್ಲಿ. ಅಗತ್ಯ ಇಲ್ಲದೇನೆ ಅವ್ರು ಅಷ್ಟೊಂದು ಫೀಲ್ ಆಗ್ತಿದ್ದಾರೆ ಅಂದರೆ ಅದ್ರ ಹಿಂದೆ ಬಲವಾದ ಕಾರಣ ಇದ್ದೇ ಇರುತ್ತೆ. ನನಗನ್ಸುತ್ತೆ ಆ ಕಾರಲ್ಲಿ ಅವ್ರಿಗೆ ಬೇಕಾಗಿರೋದು ತುಂಬ ವ್ಯಾಲ್ಯೂಬಲ್ ಥಿಂಗ್ಸ್ ಏನೋ ಇದೆ, ಅದಕ್ಕೆ ಅವ್ರು ಅಷ್ಟೊಂದು ಫೀಲ್ ಮಾಡ್ಕೊಂಡಿದ್ದಾರೆ. ಹಾಗಂತೀರಾ? ಹಾಗಿದ್ರೆ ಆ ಕಾರಣ ಏನಿರ್ಬೋದು ಅಕ್ಕರೆ? ಗೊತ್ತಿಲ್ಲ ಮಲ್ಲಿ, ಬಟ್ ಒಂದಂತೂ ಸತ್ಯ. ಆ ಕಾರ್ ಸಿಕ್ಕಿದ್ರೆ ಅವ್ರಿಗೆ ನೆಮ್ಮದಿ ಸಿಗುತ್ತೆ, ಅವ್ರು ಮುಂಚಿನ ಥರ ಆಗ್ತಾರೆ ಅಂದರೆ ಆ ಕಾರ್ ಹುಡ್ಕೋಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ರಿಸ್ಕ್ ಬೇಕಾದರೂ ತಗೋತೀನಿ. ಒಟ್ಟಿನಲ್ಲಿ ಆ ಕಾರ್ ಎಲ್ಲೇ ಇದ್ದರೂ ಅದನ್ನು ಹುಡುಕಿ ಅವ್ರ ಮುಂದೆ ತಂದು ನಿಲ್ಲಿಸ್ತೀನಿ. ಆ ಕೆಲಸ ನಾನು ಮಾಡ್ತೀನಿ. ಸರಿ, ಬರ್ತೀನಿ. ಹುಷಾರ್. ಹಾಂ. ಒಲವಾಮೃತಧಾರೆ